ಎಲ್ರಿಗೂ ನಮಸ್ಕಾರ, ಆತ್ಮೀಯವಾದ ಸ್ವಾಗತ. ಆತ್ಮೀಯರೇ, ಇವತ್ತಿನ ಅವಧಿಯಲ್ಲಿ ಇಂಗ್ಲೀಷ್ ಥರ್ಡ್ ಪೇಪರಿಗೆ ಸಂಬಂಧಪಟ್ಟಂತೆ ಒಂದು 50 ಮಾರ್ಕ್ಸ್ ಇರುವ ಪೇಪರಲ್ಲಿ ಈ ಇಡಿಯಮ್ಸ್ ಮತ್ತು ಫ್ರೇಸನ್ನು ಕೇಳ್ತಾರೆ. ಹಾಗಾಗಿ ಈ ಒಂದು ಇಡಿಯಮ್ಸ್ ಸಂಬಂಧಪಟ್ಟಂತೆ ಕೆಲವೊಂದು ಶಬ್ದಗಳು, ಅದಕ್ಕೆ ಅರ್ಥ, ಕನ್ನಡದಲ್ಲಿ ಕೂಡ ಅರ್ಥವನ್ನು ತಗೊಂಡಿದ್ದೀನಿ. ಆಮೇಲೆ ಕೆಲವು ಮಾಡೆಲ್ ಕ್ವಶನ್ಸ್ ಮತ್ತು ಆನ್ಸರ್ಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಇಡಿಯಮ್ಸ್ ಅಂತ ಹೇಳಿದರೆ ನಾಣ್ಣುಡಿ ಅಂತ ಹೇಳ್ತೀವಲ್ವ ಕನ್ನಡದಲ್ಲಿ, ಅದಾಗಿದೆ. ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಆರ್ ಅ ಗ್ರೂಪ್ ಆಫ್ ವರ್ಡ್ ವಿತ್ ಅ ಫಿಕ್ಸ್ಡ್ ವರ್ಡ್ ಆರ್ಡರ್ ವಿಚ್ ಗಿವ್ ಅ ಪರ್ಟಿಕ್ಯುಲರ್ ಮೀನಿಂಗ್. ದಿಸ್ ಮೀನಿಂಗ್ ಈಸ್ ಡಿಫ್ರೆಂಟ್ ಫ್ರಮ್ ದ ಮೀನಿಂಗ್ಸ್ ಆಫ್ ಇಂಡಿವಿಜುವಲ್ ವರ್ಡ್ಸ್. ಅಂದರೆ ಇಲ್ಲಿ ಇಡಿಯಮ್ಸ್ ಅಂತ ಹೇಳಿದ್ರೆ ಒಂದು ಶಬ್ದ, ಒಂದು ವಾಕ್ಯ ಆಗಿದೆ. ಆ ವಾಕ್ಯದಲ್ಲಿರುವಂಥ ಶಬ್ದಕ್ಕಿಂತ ಅದರ ಒಳ ಅರ್ಥ ಮತ್ತು ಬೇರೆ ಇರುತ್ತೆ. ಕನ್ನಡದಲ್ಲಿ ನಾವು ನುಡಿಗೊಟ್ಟು ನಾಣ್ಣುಡಿ ಅಂತ ಹೇಳ್ತೀವಲ್ವ, ಆ ರೀತಿಯಲ್ಲಿ ಇಲ್ಲಿ ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ ಅನ್ನುವಂಥದ್ದು ನಿಮಗೆ ಮುಂದೆ ಉದಾಹರಣೆಗಳಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಕೆಲವೊಂದು ನಾಣ್ಣುಡಿ ಮತ್ತು ಅದರ ಅರ್ಥ ಇಂಗ್ಲೀಷಲ್ಲಿ ಮತ್ತು ಕನ್ನಡ ಎರಡರಲ್ಲೂ ಕೂಡ ಹೇಳ್ತಾ ಹೋಗ್ತೀನಿ. ಕನ್ನಡದಲ್ಲಿ ಅರ್ಥ ನಿಮಗೆ ಕೇಳೋದಿಲ್ಲ, ಆದರೆ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭವಾಗಲಿ ಅಂತ ಕನ್ನಡದಲ್ಲಿ ಅರ್ಥ ಕೊಟ್ಟಿದ್ದೀನಿ. ಆಮೇಲೆ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷಲ್ಲಿ ಅರ್ಥವನ್ನು ಬರೀಲಿಕ್ಕೆ ಈಸಿ ಆಗುತ್ತೆ. ಓಕೆನಾ? ಮೊದಲನೇದಾಗಿ ಪ್ರೇಸ್ ಸಮಥಿಂಗ್ ಟು ದ ಸ್ಕೈ. ಪ್ರೇಸ್ ಸಮಥಿಂಗ್ ಟು ದ ಸ್ಕೈ ಅಂತ ಹೇಳಿದ್ರೆ ಟು ಪ್ರೇಸ್ ಸಮಥಿಂಗ್ ವೆರಿ ಹೈಲಿ, ಅಂದರೆ ಯಾವುದಾದ್ರೂ ವಿಷಯವನ್ನು ಅಥವಾ ವ್ಯಕ್ತಿಯನ್ನು ತುಂಬ ಹೊಗಳೋದು, ಅತಿಯಾಗಿ ಪ್ರಶಂಸಿಸುವುದು, ಅಂದರೆ ಹೊಗಳಿ ಅಟ್ಟಕ್ಕೇರಿಸೋದು ಅಂತ ಹೇಳ್ತೀವಲ್ವ ನಾವು, ಅಟ್ಟಕ್ಕೇರಿಸು, ಈ ರೀತಿಯಲ್ಲಿ ಪ್ರೇಸ್ ಸಮಥಿಂಗ್ ಟು ದ ಸ್ಕೈ. ಆಮೇಲೆ ಟೇಕ್ ಸಂಬಡಿ ಆರ್ ಸಮಥಿಂಗ್ ಸೀರಿಯಸ್ಲಿ, ಟು ಟ್ರೀಟ್ ಸಮ್ವನ್ ಆರ್ ಸಮಥಿಂಗ್ ಆ್ಯಸ್ ಇಂಪಾರ್ಟೆಂಟ್. ಯಾವುದನ್ನಾದರೂ ಅಥವಾ ಯಾರನ್ನಾದರೂ ಮಹತ್ವದಿಂದ ಪರಿಗಣಿಸುವುದು, ಗಂಭೀರವಾಗಿ ತೆಗೆದುಕೊಳ್ಳುವಂಥದ್ದು ಟೇಕ್ ಸಂಬಡಿ ಆರ್ ಸಮಥಿಂಗ್ ಸೀರಿಯಸ್ಲಿ ಅಂತ ಹೇಳ್ತೀವಿ. ಆಮೇಲೆ ಪ್ಲೇ ದ ಫೂಲ್ ಅಂದರೆ ಟು ಬಿಹೇವ್ ಇನ್ ಅ ಸಿಲ್ಲಿ ಆರ್ ಫೂಲಿಶ್ ವೇ, ಮೂರ್ಖತನದಿಂದ ಅಥವಾ ಬಾಲಿಶವಾಗಿ ವರ್ತಿಸುವಂಥದ್ದು, ಮೂರ್ಖರ ರೀತಿಯಲ್ಲಿ ವರ್ತಿಸುವಂಥದ್ದಕ್ಕೆ ಪ್ಲೇ ದ ಫೂಲ್ ಅಂತ ಕರಿತೀವಿ. ಆಲ್ ಆ್ಯಂಡ್ ಸನ್ಡ್ರೈ ಅಂದರೆ ಎವ್ರಿ ಒನ್, ಆಲ್ ಕೈಂಡ್ಸ್ ಆಫ್ ಪೀಪಲ್ ಅಂದರೆ ಎವ್ರಿ ಒನ್ ಅಥವಾ ಆಲ್ ಕೈಂಡ್ಸ್ ಆಫ್ ಪೀಪಲ್ ಅಂದರೆ ಎಲ್ಲರೂ, ಎಲ್ಲ ರೀತಿಯ ಜನರು, ಎಲ್ಲ ವರ್ಗದ ಜನರು ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಆಲ್ ಆ್ಯಂಡ್ ಸನ್ಡ್ರೈ. ಆಮೇಲೆ ಕ್ವೈಟ್ ಅ ಬಿಟ್, ಅ ಲಾಟ್, ಟು ಕನ್ಸಿಡರಬಲ್ ಎಕ್ಸ್ಟೆಂಟ್ ಅಂದರೆ ಗಣನೀಯ ಮಟ್ಟಿಗೆ, ಸಾಕಷ್ಟು ಪ್ರಮಾಣದಲ್ಲಿ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಕ್ವೈಟ್ ಅ ಬಿಟ್, ಅ ಲಾಟ್ ಅಥವಾ ಟು ಅ ಕನ್ಸಿಡರಬಲ್ ಎಕ್ಸ್ಟೆಂಟ್. ಆಮೇಲೆ ಮುಂದಿಂದು ಕೀಪ್ ಔಟ್ ಆಫ್ ಒನ್ಸ್ ವ್ಯೂ, ಸ್ಟೇ ಔಟ್ ಆಫ್ ಸೈಟ್, ರಿಮೇನ್ ಅನ್ಸೀನ್ ಅಂದರೆ ಕಣ್ಣಿಗೆ ಕಾಣದಂತೆ ಇರುವಂಥದ್ದು, ದೃಷ್ಟಿಯಿಂದ ದೂರ ಇರಲಿಕ್ಕೆ ಕೀಪ್ ಔಟ್ ಆಫ್ ಒನ್ಸ್ ವ್ಯೂ ಅಂದರೆ ಇನ್ನೊಬ್ಬರ ದೃಷ್ಟಿಯಿಂದ ತುಂಬ ದೂರ ಇರಬೇಕು ಅಂತ, ದೂರ ಇರೋದು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಮುಂದಿನದಾಗಿ ಬಿಹೇವ್ ಒನ್ ಸೆಲ್ಫ್ ಅಂದರೆ ಆ್ಯಕ್ಟ್ ಪ್ರಾಪರ್ಲಿ, ಬಿಹೇವ್ ವೆಲ್ ಸಭ್ಯವಾಗಿ ವರ್ತಿಸೋದು ಅಥವಾ ಸರಿಯಾಗಿ ನಡೆದುಕೋ ಅನ್ನುವಂಥ ಅರ್ಥವನ್ನು ಬಿಹೇವ್ ಒನ್ ಸೆಲ್ಫ್ ಅಂತ ಕೊಡುತ್ತೆ. ಓಕೆನಾ? ಮುಂದಿಂದು ಹ್ಯಾವ್ ಅ ಕೇರ್ ಅಂದರೆ ಬಿ ಕೇರ್ಫುಲ್, ಟೇಕ್ ಕಾಷನ್ ಅಂದರೆ ಎಚ್ಚರಿಕೆಯಿಂದ ಇರು, ಜಾಗರೂಕವಾಗಿರು ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಹ್ಯಾವ್ ಅ ಕೇರ್. ನೆಕ್ಸ್ಟ್ ಟ್ರೈ ಟ್ರಿಕ್ಸ್ ಆನ್ ಸಂಬಡಿ ಅಂತ ಹೇಳಿದ್ರೆ ಅಟೆಂಪ್ಟ್ ಟು ಡಿಸೀವ್ ಆರ್ ಫುಲ್ ಸಮ್ವನ್, ಯಾರನ್ನಾದರೂ ಮೋಸಗೊಳಿಸಲು ಪ್ರಯತ್ನ ಮಾಡುವ ಅಥವಾ ಯಾರನ್ನಾದರೂ ವಂಚಗೊಳಿಸಲು ಪ್ರಯತ್ನಿಸುವ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಟ್ರೈ ಟ್ರಿಕ್ಸ್ ಆನ್ ಸಮ್ವನ್. ಹಾಗೆ ಮುಂದಿಂದು ರೈಸ್ ಟು ಒನ್ಸ್ ಫೀಟ್ ಅಂದರೆ ಸ್ಟ್ಯಾಂಡ್ ಅಪ್ ಅಂದರೆ ಎದ್ದು ನಿಲ್ಲು, ತಮ್ಮ ಕಾಲ ಮೇಲೆ ತಾವು ನಿಲ್ಲೋದು ಅಂತ ಹೇಳ್ತೀವಲ್ವ, ರೈಸ್ ಟು ಒನ್ಸ್ ಫೀಟ್ ಅನ್ನುವಂಥ ಶಬ್ದಕ್ಕೆ ಅರ್ಥವಾಗಿದೆ. ನೆಕ್ಸ್ಟ್ ಕೀಪ್ ಆ್ಯನ್ ಐ ಆನ್, ವಾಚ್ ಸಮ್ ಒನ್ ಆರ್ ಸಮಥಿಂಗ್ ಕೇರ್ಫುಲಿ, ಯಾರನ್ನಾದರೂ ಅಥವಾ ಯಾವುದನ್ನಾದರೂ ಎಚ್ಚರಿಕೆಯಿಂದ ಗಮನಿಸು, ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಅಂತೀವಲ್ವ, ಕಣ್ಣಿಟ್ಟಿರು ಅಂತ. ಓಕೆನಾ? ಮುಂದಿದ್ದು ಅ ಪೀಸ್ ಆಫ್ ಕೇಕ್ ಅಂದರೆ ತುಂಬ ಈಸಿ, ಸುಲಭವಾಗಿರುವಂಥದ್ದು, ವೆರಿ ಈಸಿ, ತುಂಬ ಸುಲಭ, ಬಹಳ ಸುಲಭ. ಕೇಕ್ ಆದರೆ ತಿನ್ನಲಿಕ್ಕೆ ಸುಲಭವಾಗಿರುವಂಥದ್ದು, ಯಾರೋ ತಿನ್ಬೋದು ಅದಲ್ವ, ಹಾಗಾಗಿ ಸುಲಭವಾದ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ವೆರಿ ಈಸಿ. ಬ್ರೇಕ್ ದ ಐಸ್, ಸ್ಟಾರ್ಟ್ ಅ ಕನ್ವರ್ಸೇಷನ್, ಸಂಭಾಷಣೆಯನ್ನು ಆರಂಭಿಸು, ಮಾತನ್ನು ಆರಂಭ ಮಾಡು ಅನ್ನುವಂಥದ್ದಕ್ಕೆ ಬ್ರೇಕ್ ದ ಐಸ್ ಅಂತ ಹೇಳ್ತೀವಿ. ಮುಂದೆಂದು ಹಿಟ್ ದ ನೇಲ್ ಆನ್ ದ ಹೆಡ್, ಸೇ ಎಕ್ಸಾಕ್ಟ್ಲಿ ದ ರೈಟ್ ಥಿಂಗ್, ಸರಿಯಾದ ಮಾತನ್ನು ಹೇಳು ಅಥವಾ ಸಂದರ್ಭಕ್ಕೆ ತಕ್ಕ ಮಾತನ್ನು ಹೇಳುವಂಥ, ಕಬ್ಬಿಣ ಕಾದಾಗಲೇ ಹೊಡಿಬೇಕು ಅಂತ ಹೇಳ್ತೀವಲ್ವ, ಹಾಗೆ ಅಂದರೆ ಆ ಸಂದರ್ಭಕ್ಕೆ ತಕ್ಕನಾಗೆ ವರ್ತಿಸೋದು ಅಂತ. ಆಮೇಲೆ ಒನ್ಸ್ ಇನ್ ಅ ಬ್ಲೂ ಮೂನ್
ಬ್ಲೂ ಮೂನ್. ಅಂದರೆ ಇದು ವೆರಿ ರೇರ್ಲಿ, ಬಹಳ ಅಪರೂಪವಾಗಿ, ಬಹಳ ವಿರಳವಾಗಿ ಕಾಣಿಸ್ಕೊಳ್ಳುವಂಥದ್ದು, ಒನ್ಸ್ ಇನ್ ಅ ಬ್ಲೂ ಮೂನ್. ಆಮೇಲೆ ಸ್ಪಿಲ್ ದ ಬೀನ್ಸ್. ಸ್ಪಿಲ್ ದ ಬೀನ್ಸ್ ಅಂದರೆ ರಿವೀಲ್ ಅ ಸೀಕ್ರೆಟ್, ರಹಸ್ಯವನ್ನು ಬಹಿರಂಗಪಡಿಸು ಅಥವಾ ರಹಸ್ಯವನ್ನು ಬಯಲು ಮಾಡು ಅನ್ನುವಂಥದ್ದಕ್ಕೆ ಸ್ಪಿಲ್ ದ ಬೀನ್ಸ್ ಅಂತ ಕರೀತಾರೆ. ನೆಕ್ಸ್ಟು ಅಂಡರ್ ದ ವೆದರ್ ಅಂದರೆ ಫೀಲಿಂಗ್ ಸಿಕ್, ಅನಾರೋಗ್ಯವಾಗಿರುವಂತೆ ಅನ್ನಿಸುವಂಥದ್ದು, ಅಸ್ವಸ್ಥವಾಗಿ ಅನ್ನಿಸುವಂಥದ್ದು, ಅಂದರೆ ಆರೋಗ್ಯ ಸರಿ ಇಲ್ಲದ ರೀತಿಯಲ್ಲಿ ಭಾವಿಸುವಂಥದ್ದು ಅಂಡರ್ ದ ವೆದರ್ ಅನ್ನುವಂಥದ್ದನ್ನು ಹೇಳ್ತೀವಿ. ನೆಕ್ಸ್ಟು ಬರ್ನ್ ದ ಮಿಡ್ ನೈಟ್ ಆಯಿಲ್. ಬರ್ನ್ ದ ಮಿಡ್ ನೈಟ್ ಆಯಿಲ್ ಅಂದರೆ ಸ್ಟಡಿ ಆರ್ ವರ್ಕ್ ಲೇಟ್ ಇನ್ ಟು ದ ನೈಟ್, ಅಂದರೆ ಮಧ್ಯರಾತ್ರಿಯವರೆಗೆ, ರಾತ್ರಿಯಲ್ಲಿ ತಡವಾಗಿವರೆಗೆ ಕೆಲಸ ಮಾಡೋದು ಅಥವಾ ಓದೋದು ಅನ್ನುವಂಥ ಅರ್ಥವನ್ನು ಬರ್ನ್ ದ ಮಿಡ್ ನೈಟ್ ಆಯಿಲ್ ಅಂತ ಹೇಳ್ತಾರೆ. ಆಮೇಲೆ ಮುಂದಿನದಾಗಿ ಕಾಸ್ಟ್ ಆ್ಯನ್ ಆರ್ಮ್ ಆ್ಯಂಡ್ ಅ ಲೆಗ್. ಕಾಸ್ಟ್ ಆ್ಯನ್ ಆರ್ಮ್ ಆ್ಯಂಡ್ ಅ ಲೆಗ್, ವೆರಿ ಎಕ್ಸ್ಪೆನ್ಸಿವ್, ತುಂಬ ದುಬಾರಿ ಅಥವಾ ಬಹಳ ದುಬಾರಿ ಆಗಿರುವಂಥದ್ದು, ಕೈಗೆಟುಕೋದು ಅಂತ ಹೇಳ್ತೀವಲ್ವ ಹಾಗೆ. ಆಮೇಲೆ ಆ್ಯಕ್ಷನ್ ಸ್ಪೀಕ್ ಲೌಡರ್ ದೆನ್ ವರ್ಡ್ಸ್. ಆ್ಯಕ್ಷನ್ಸ್ ಸ್ಪೀಕ್ ಲೌಡರ್ ದೆನ್ ವರ್ಡ್ಸ್. ವಾಟ್ ಯು ಡೂ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ವಾಟ್ ಯು ಸೇ. ಮಾತಿಗಿಂತ ಕೃತಿಯೇ ಮುಖ್ಯ, ಹೇಳುವುದಕ್ಕಿಂತ ಮಾಡುವುದೇ ಮುಖ್ಯ ಅಂತ ಹೇಳ್ತೀವಲ್ವ, ಆಗ ಆ್ಯಕ್ಷನ್ ಸ್ಪೀಕ್ ಲೌಡರ್ ದೆನ್ ವರ್ಡ್ಸ್ ಅಂತ ಹೇಳ್ತೀವಿ. ಓಕೆನಾ. ನೆಕ್ಸ್ಟು ಬೈಟ್ ದ ಬುಲೆಟ್. ಅಂದರೆ ಬುಲೆಟ್ ಅಂದರೆ ಕಚ್ಚೋದು, ತುಂಬ ಕಷ್ಟ ಅಲ್ವಾ. ಫೇಸ್ ಅ ಡಿಫಿಕಲ್ಟ್ ಸಿಚುವೇಶನ್ ಬ್ರೇವ್ಲಿ, ತುಂಬ ಕಷ್ಟದ ಪರಿಸ್ಥಿತಿಯನ್ನು ಧೈರ್ಯದಿಂದ ಎದುರಿಸುವಂಥದ್ದು, ಸಾಹಸದಿಂದ ಕಷ್ಟವನ್ನು ಎದುರಿಸುವಂಥದ್ದಕ್ಕೆ ಬೈಟ್ ದ ಬುಲೆಟ್ ಅಂತ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್ ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್. ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್ ಅಂದರೆ ನಿನ್ನ ಕೋರ್ಟಲ್ಲಿ ಬಾಲ್ ಬಂದಿದೆ ಅಂತ ಹೇಳಿದ್ರೆ ನೀನು ಆ್ಯಕ್ಷನ್ ಮಾಡಬೇಕು. ಇಟ್ ಈಸ್ ಯುವರ್ ಟರ್ನ್ ಟು ಡಿಸೈಡ್ ಆರ್ ಆ್ಯಕ್ಟ್. ಈಗ ನಿರ್ಧಾರ ತೆಗೆದುಕೊಳ್ಳುವುದು ಅಥವಾ ಕಾರ್ಯನಿರ್ವಹಿಸುವುದು ನಿನ್ನ ಸರದಿ ಅಥವಾ ನಿಮ್ಮ ಸರದಿ ಈಗ ಅಂತ ಇದ್ದರೆ ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಡೋಂಟ್ ಜಡ್ಜ್ ಬೈ ಅಪಿಯರೆನ್ಸ್ ಅಂದರೆ ನೋಟ ನೋಡಿ ತೀರ್ಪು ಕೊಡಬೇಡ ಅಥವಾ ಬಾಹ್ಯ ರೂಪವನ್ನು ನೋಡಿ ನಿರ್ಣಯವನ್ನು ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳ್ತಾರೆ. ನೆಕ್ಸ್ಟು ಎವ್ರಿ ಕ್ಲೌಡ್ ಹ್ಯಾಸ್ ಅ ಸಿಲ್ವರ್ ಲೈನಿಂಗ್. ಎವ್ರಿ ಕ್ಲೌಡ್ ಹ್ಯಾಸ್ ಅ ಸಿಲ್ವರ್ ಲೈನಿಂಗ್, ಬೆಳ್ಳಿಯ ರೇಖೆ ಅಂತ ಹೇಳ್ತೀವಲ್ವ ಹಾಗೆ. ದೇರ್ ಈಸ್ ಸಮಥಿಂಗ್ ಗುಡ್ ಇನ್ ಎವ್ರಿ ಬ್ಯಾಡ್ ಸಿಚುವೇಶನ್ ಅಂದರೆ ಪ್ರತಿ ಕೆಟ್ಟ ಪರಿಸ್ಥಿತಿಯಲ್ಲೂ ಒಳ್ಳೆಯದೇನೋ ಒಂದು ಇರುತ್ತದೆ ಅಥವಾ ಪ್ರತಿ ಕಷ್ಟದಲ್ಲೂ ಒಂದು ಒಳ್ಳೆಯ ಅಂಶ ಅಡಗಿರುತ್ತದೆ. ಕಷ್ಟ ಆದಮೇಲೆ ಸುಖ ಇದೇ ಇದೆ ಅನ್ನುವಂಥದ್ದು ಹೇಳುವಾಗ ಎವ್ರಿ ಕ್ಲೌಡ್ ಹ್ಯಾಸ್ ಅ ಸಿಲ್ವರ್ ಲೈನಿಂಗ್ ಅಂತ ಹೇಳ್ತಾರೆ. ಓಕೆನಾ. ನೆಕ್ಸ್ಟು ಕಿಲ್ 2 birds with 1 stone. ಕಿಲ್ 2 birds with 1 stone. ಒಂದೇ ಕಲ್ಲಿಂದ 2 ಹಕ್ಕಿ ಹೊಡೆದಿರು ಅಂತ ಹೇಳ್ತೀವಲ್ವ. ಅಚೀವ್ 2 things with 1 action ಅಂದರೆ ಒಂದೇ ಕಾರ್ಯದಿಂದ 2 ಕೆಲಸಗಳನ್ನು ಸಾಧಿಸು ಅಥವಾ ಒಂದೇ ಹೊಡೆತದಲ್ಲಿ 2 ಗುರಿಗಳನ್ನು ಸಾಧಿಸು ಅನ್ನುವಂಥದ್ದಕ್ಕೆ ಕಿಲ್ 2 birds with 1 stone ಅಂತ ಕರೀತಾರೆ. ನೆಕ್ಸ್ಟ್ ಮೇಕ್ ಆ್ಯಂಡ್ಸ್ ಮೀಟ್. ಮೇಕ್ ಆ್ಯಂಡ್ಸ್ ಮೀಟ್ ಅಂದರೆ ಮ್ಯಾನೇಜ್ ಟು ಲೀವ್ ವಿದಿನ್ ಯುವರ್ ಇನ್ಕಮ್ ಅಂದರೆ ತನ್ನ ಆದಾಯಕ್ಕೆ ತಕ್ಕಂತೆ ಜೀವನವನ್ನು ನಡೆಸು, ಆದಾಯದ ಮಿತಿಯೊಳಗೆ ಬದುಕು ಅಂತ. ಹಾಸಿಗಿದ್ದಷ್ಟು ಕಾಲು ಚಾಚು ಅಂತೀವಲ್ವ ಹಾಗೆ ಮೇಕ್ ಆ್ಯಂಡ್ಸ್ ಮೀಟ್ ಅಂತ ಹೇಳ್ತಾರೆ. ನೆಕ್ಸ್ಟು ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಅ ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಅಂದರೆ ಸಮಥಿಂಗ್ ದ್ಯಾಟ್ ಸೀಮ್ಸ್ ಬ್ಯಾಡ್ ಬಟ್ ಟರ್ನ್ಸ್ ಔಟ್ ಟು ಬಿ ಗುಡ್. ಮೊದಲು ಕೆಟ್ಟದಾಗಿ ಕಂಡರೂ ನಂತರ ಒಳ್ಳೆಯದಾಗಿ ಪರಿಣಮಿಸೋದು ಅಥವಾ ಕೆಟ್ಟದಾಗಿ ಕಂಡರೂ ಒಳ್ಳೆಯ ಫಲಿತಾಂಶವನ್ನು ನೀಡುವಂಥದ್ದಕ್ಕೆ ಆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತ ಕರೀತಾರೆ. ಓಕೆನಾ. ಮುಂದಿಂದು ಕಾಲ್ ಇಟ್ ಅ ಡೇ. ಕಾಲ್ ಇಟ್ ಅ ಡೇ ಅಂತಂದರೆ ಸ್ಟಾಪ್ ವರ್ಕಿಂಗ್, ಕೆಲಸವನ್ನು ನಿಲ್ಲಿಸು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಇನ್ ಹಾಟ್ ವಾಟರ್ ಅಂದರೆ ಹಾಟ್ ವಾಟರ್ ಅಂದರೆ ತೊಂದರೆ, ಸಮಸ್ಯೆ ಹೌದಲ್ವಾ. ಇನ್ ಟ್ರಬಲ್ ತೊಂದರೆಯಲ್ಲಿ ಅಥವಾ ಸಂಕಷ್ಟದಲ್ಲಿ ಅನ್ನುವಂಥ ಅರ್ಥಕ್ಕೆ ಇನ್ ಹಾಟ್ ವಾಟರ್ ಅಂತ ಕರೀತಾರೆ. ಆನ್ ಕ್ಲೌಡ್ ನೈನ್. ಆನ್ ಕ್ಲೌಡ್ ನೈನ್ ಅಂತಂದರೆ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ತುಂಬ ಸಂತೋಷವಾಗಿರುವಂಥದ್ದು, ಅತೀವ ಸಂತೋಷದಲ್ಲಿರುವುದಕ್ಕೆ ಆನ್ ಕ್ಲೌಡ್ ನೈನ್ ಅಂತ ಹೇಳ್ತಾರೆ. ಮುಂದಿಂದು ರೋಮ್ ವಾಸಂಟ್ ಬಿಲ್ಟ್ ಇನ್ ಅ ಡೇ. ರೋಮ್ ವಾಸಂಟ್ ಬಿಲ್ಟ್ ಇನ್ ಅ ಡೇ ಅಂದರೆ ಗ್ರೇಟ್ ಥಿಂಗ್ಸ್ ಟೇಕ್ ಟೈಮ್. ದೊಡ್ಡ ಸಾಧನೆಗಳಿಗೆ ಸಮಯ ಬೇಕಾಗ್ತದೆ, ಒಳ್ಳೆಯ ಕೆಲಸಗಳಿಗೆ ತುಂಬ ಸಮಯ ಬೇಕಾಗ್ತದೆ. ಅಂದರೆ ರೋಮ್ ರಾಜ್ಯವನ್ನು ಕಟ್ಟಲಿಕ್ಕೆ ಒಂದೇ ದಿನದಲ್ಲಿ ಆಗಿರುವಂಥದ್ದಲ್ಲ, ಅದು ಹಲವಾರು ವರ್ಷಗಳು ಶತಮಾನಗಳು ಕಳೆದಿರುವಂಥದ್ದು. ಹಾಗಾಗಿ ತುಂಬ ಕೆಲಸ ಮಾಡಿ ಸಾಧನೆ ಮಾಡಬೇಕು ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ರೋಮ್ ವಾಸಂಟ್ ಬಿಲ್ಟ್ ಇನ್ ಅ ಡೇ ಅನ್ನುವಂತಹ ವಾಕ್ಯವನ್ನು ಬಳಸ್ತಾರೆ. ಓಕೆನಾ. ರೇನಿಂಗ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಅಂದರೆ ರೇನಿಂಗ್ ವೆರಿ ಹ್ಯಾವಿಲಿ, ಧಾರಾಕಾರವಾಗಿ ಮಳೆ ಸುರಿಯೋದು ಅಂದರೆ ನಿಲ್ಲದೆ ಮಳೆ ಸುರಿತಾ ಇದ್ದರೆ ರೇನಿಂಗ್ ಕ್ಯಾಟ್ಸ್ ಆ್ಯಂಡ್ ಡಾಗ್ ಅಂತ ಕರೀತಾರೆ. ಓಕೆನಾ. ನೆಕ್ಸ್ಟು ಕೂಲ್ ಲೈಕ್ ಅ ಕುಕುಂಬರ್.
ಕೂಲ್ ಲೈಕ್ ಅ ಕುಕುಮರ್. ಇಲ್ಲಿ ಕುಕುಮರ್ ಕೂಲ್ ಆಗಿರುತ್ತೆ, ಆದರೆ ಅದು ಏನು ಶಾಂತವಾಗಿರೋದು ಮತ್ತು ಗಾಬರಿಯಾಗದೇ ಇರುವಂಥದ್ದು. ಕಾಮ್ ಆ್ಯಂಡ್ ನಾಟ್ ನರ್ವಸ್ ಆಗೋದಿಲ್ಲ, ಕಾಮ್ ಆಗಿರುವಂಥದ್ದು. ಕೂಲ್ ಲೈಕ್ ಅ ಕುಕುಂಬರ್ ಅಂತ ಕರೀತಾರೆ. ನೆಕ್ಸ್ಟ್ ಆ್ಯಪಲ್ ಆಫ್ ಒನ್ಸ್ ಐ. ಆ್ಯಪಲ್ ಆಫ್ ಒನ್ಸ್ ಐ ಅಂದರೆ ಅ ಪರ್ಸನ್ ಅಡೋರ್ಡ್ ಆರ್ ಲವ್ಡ್ ಅ ಲಾಟ್ ಬೈ ಸಮ್ ಒನ್. ಅತ್ಯಂತ ಪ್ರೀತಿಪಾತ್ರ ವ್ಯಕ್ತಿ, ತುಂಬ ಮುದ್ದಾಗಿರುವಂಥ ವ್ಯಕ್ತಿಯನ್ನು ಹೇಳಬೇಕು ಅಂತ ಹೇಳಿದ್ರೆ ಅವಾಗೇನು ಹೇಳ್ತಾರೆ, ಆ್ಯಪಲ್ ಆಫ್ ಒನ್ಸ್ ಐ ಅಂತ ಹೇಳ್ತಾರೆ. ಓಕೆನಾ. ನೆಕ್ಸ್ಟು ಹಿಟ್ ದ ಪಿಲ್ಲೋ. ಹಿಟ್ ದ ಪಿಲ್ಲೋ ಅಂತ ಹೇಳಿದ್ರೆ ಟು ಗೋ ಟು ಬೆಡ್ ಟು ಸ್ಲೀಪ್, ಅಂದರೆ ಮಲಗಲು ಹಾಸಿಗೆ ಹೋಗೋದು, ನಿದ್ರಿಸ್ಲಿಕ್ಕೆ ಹೋಗುವಂಥ ಸಮಯ ಅಂತ. ಹಿಟ್ ದ ಪಿಲ್ಲೋ. ಆಮೇಲೆ ನೆಕ್ಸ್ಟು ಹಾರ್ಟ್ ಆಫ್ ಗೋಲ್ಡ್. ಹಾರ್ಟ್ ಆಫ್ ಗೋಲ್ಡ್ ಅಂತ ಹೇಳಿದ್ರೆ ವೆರಿ ಕೈಂಡ್ ಆ್ಯಂಡ್ ಜನರಸ್, ಅಂದರೆ ತುಂಬ ದಯಾಳು ಮತ್ತು ಉದಾರ ಸ್ವಭಾವದ ವ್ಯಕ್ತಿಯನ್ನು ಹಾರ್ಟ್ ಆಫ್ ಗೋಲ್ಡ್ ಅಂತ ಕರೀತಾರೆ. ನೆಕ್ಸ್ಟ್ ಕೌಚ್ ಪೊಟೇಟೊ ಅಂದರೆ ಸಮ್ ಒನ್ ಹೂ ಈಸ್ ಲೇಝಿ ಆ್ಯಂಡ್ ವಾಚಸ್ ಅ ಲಾಟ್ ಆಫ್ ಟೆಲಿವಿಷನ್. ಸೋಮಾರಿಯಾಗಿ ಟಿ ವಿ ನೋಡ್ತಾ ಸಮಯ ಕಳೆದ ವ್ಯಕ್ತಿಯನ್ನು, ಆಲಸ್ಯದಿಂದ ಸದಾ ಟಿ ವಿ ನೋಡುವವನ್ನು ಕೌಚ್ ಪೊಟೇಟೊ ಅಂತ ಕರೀತಾರೆ. ಅಂದರೆ ಆಲಸ್ಯ ವ್ಯಕ್ತಿಯನ್ನು ಕೌಚ್ ಪೊಟೇಟೊ ಅಂತ ಕರೀತಾರೆ. ಓಕೆನಾ. ಮುಂದಿನದು ಬುಕ್ ವಾಮ್. ಇದು ಸಾಮಾನ್ಯವಾಗಿ ಗೊತ್ತಿರುವಂಥದ್ದು. ಸಮ್ ಒನ್ ಹೂ ರೀಡ್ಸ್ ಅ ಲಾಟ್ ಆ್ಯಂಡ್ ಆಲ್ ದ ಟೈಮ್, ಅಂದರೆ ತುಂಬ ಜಾಸ್ತಿ ಹೊತ್ತು ಬುಕ್ಕನ್ನು ಓದೋರಿಗೆ, ಬಹಳಷ್ಟು ಪುಸ್ತಕಗಳನ್ನ ಓದೋ ವ್ಯಕ್ತಿಯನ್ನು ಬುಕ್ ವಾಮ್ ಅಂತ ಕರೀತಾರೆ. ಪುಸ್ತಕದ ಹುಳು ಅಂತೀವಲ್ವ ಅದು. ನೆಕ್ಸ್ಟ್ ಟೀಚರ್ಸ್ ಪೆಟ್ ಆರ್ ಟೀಚರ್ಸ್ ಫೇವ್ರೆಟ್ ಸ್ಟೂಡೆಂಟ್. ಶಿಕ್ಷಕರ ನೆಚ್ಚಿನ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯನ್ನು ಟೀಚರ್ಸ್ ಪೆಟ್ ಅಂತ ಕರೀತಾರೆ. ಆಮೇಲೆ ಕಾಪಿ ಕ್ಯಾಟ್. ಸಮ್ ಒನ್ ಹೂ ಡಸ್ ದ ಸೇಮ್ ಥಿಂಗ್ ಆ್ಯಸ್ ಸಮ್ ಒನ್ ಎಲ್ಸ್. ಒಬ್ಬ ವ್ಯಕ್ತಿ ಮಾಡಿದ್ದನ್ನು ಅನುಕರಿಸುವಂಥದ್ದು, ಇತರರನ್ನು ಅನುಕರಿಸುವ ವ್ಯಕ್ತಿಯನ್ನು ಕಾಪಿ ಕ್ಯಾಟ್ ಅಂತ ಕರೀತಾರೆ. ಓಕೆನಾ. ನೆಕ್ಸ್ಟು ಪಾಸ್ ವಿತ್ ಫ್ಲೈಯಿಂಗ್ ಕಲರ್ಸ್. ಪಾಸ್ ವಿತ್ ಫ್ಲೈಯಿಂಗ್ ಕಲರ್ಸ್ ಅಂದರೆ ಟು ಪಾಸ್ ಅ ಟೆಸ್ಟ್ ಆರ್ ಆ್ಯನ್ ಎಕ್ಸಾಮ್ ವಿತ್ ಅ ಗುಡ್ ಸ್ಕೋರ್. ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕದೊಂದಿಗೆ ಉತ್ತೀರ್ಣರಾಗಿರುವವರನ್ನು ಪಾಸ್ ವಿತ್ ಫ್ಲೈಯಿಂಗ್ ಕಲರ್ಸ್ ಅಂತ ಹೇಳ್ತಾರೆ. ಓಕೆನಾ. ನೆಕ್ಸ್ಟ್ ಪುಟ್ ಆನ್ ಯುವರ್ ಥಿಂಕಿಂಗ್ ಕ್ಯಾಪ್. ಪುಟ್ ಆನ್ ಯುವರ್ ಥಿಂಕಿಂಗ್ ಕ್ಯಾಪ್ ಅಂದರೆ ಟು ಥಿಂಕ್ ಸೀರಿಯಸ್ಲಿ, ಗಂಭೀರವಾಗಿ ಯೋಚಿಸುವುದು. ಯಾವತ್ತೂ ಯೋಚನೆಯಲ್ಲಿ ತೊಡಗಿರುವವರನ್ನು ಏನಂತ ಕರೀತಾರೆ, ತಲೆ ಮೇಲೆ ಗುಡ್ಡ ಹೊತ್ಕೊಂಡಾಗಿರ್ತಾರೆ ಅಂತ ಹೇಳ್ತೀವಲ್ವ, ಪುಟ್ ಆನ್ ಯುವರ್ ಥಿಂಕಿಂಗ್ ಕ್ಯಾಪ್ ಅಂತ ಹೇಳ್ತಾರೆ. ಓಕೆನಾ. ನೆಕ್ಸ್ಟ್ ಕೊನೆಯದಾಗಿಲ್ಲಿ ಬ್ರೈನ್ ಸ್ಟಾರ್ಮ್. ಟು ಟ್ರೈ ಟು ಡೆವಲಪ್ ಆ್ಯನ್ ಐಡಿಯಾ ಆರ್ ಕಮ್ ಅಪ್ ವಿತ್ ನ್ಯೂ ಐಡಿಯಾಸ್. ಅಂದರೆ ಹೊಸ ಆಲೋಚನೆಗಳನ್ನ ಹುಟ್ಟುಹಾಕಲು ಅಥವಾ ಅಭಿವೃದ್ಧಿಪಡಿಸಲು ಚರ್ಚಿಸುವವರನ್ನ ಏನಂತ ಕರೀತಾರೆ, ಬ್ರೈನ್ ಸ್ಟಾರ್ಮಿಂಗ್ ಅಂತ ಕರೀತಾರೆ. ಯಾವತ್ತೂ ಆಲೋಚನೆಯನ್ನು ಮಾಡ್ತಾ ಇರ್ತಾರೆ ಅವರು, ಹೊಸ ವಿಷಯಗಳನ್ನು ಹುಟ್ಟು ಹಾಕ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಕೆಲವೊಂದು ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅನ್ನೋವಂಥದ್ದನ್ನು ಇಲ್ಲಿ ಕೊಟ್ಟಿದ್ದೀನಿ. ರೀಡ್ ದ ಅಂಡರ್ಲೈನ್ ಇಡಿಯಮ್ಸ್ ಇನ್ ದಿಸ್ ಸೆಂಟೆನ್ಸ್, ರೈಟ್ ದೇರ್ ಕರೆಕ್ಟ್ ಮೀನಿಂಗ್. ಇಲ್ಲಿ ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಇಡಿಯಮ್ಸ್ ಇದೆ, ನುಡಿಗಟ್ಟು ಇದೆ, ಅದನ್ನು ಹುಡುಕೋದು, ಆಮೇಲೆ ಅದರ ಅರ್ಥವನ್ನು ಬರೀಲಿಕ್ಕೆ ಕೇಳ್ತಾರೆ. ಓಕೆನಾ. ಮೊದಲನೇದು ಸಂದೀಪ್ ಆಲ್ವೇಸ್ ಬರ್ನ್ಸ್ ದ ಮಿಡ್ ನೈಟ್ ಆಯಿಲ್ ಡ್ಯೂರಿಂಗ್ ಎಕ್ಸಾಮ್ಸ್. ಇಲ್ಲಿ ಬರ್ನ್ ದ ಮಿಡ್ ನೈಟ್ ಆಯಿಲ್ ಅನ್ನೋದಕ್ಕೆ ಏನು ಮಾಡಿದ್ದಾರೆ, ಅಂಡರ್ಲೈನನ್ನು ಹಾಕಿದ್ದಾರೆ. ಅದರ ಅರ್ಥ ವರ್ಕ್ಸ್ ಲೇಟ್ ಇಂಟು ದ ನೈಟ್, ಅಂದರೆ ರಾತ್ರಿಯವರೆಗೂ ಎಚ್ಚರದಿಂದ ಕುಳಿತು ಕಷ್ಟಪಟ್ಟು ಕೆಲಸ ಮಾಡೋದು ಅಥವಾ ಓದೋದು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಓಕೆನಾ. ಎರಡನೇ ಪ್ರಶ್ನೆ ಈ ರೀತಿ ಉಂಟು. ವಿ ಗೋ ಟು ವಾಚ್ ಫಿಲ್ಮ್ಸ್ ಒನ್ಸ್ ಇನ್ ಅ ಬ್ಲೂ ಮೂನ್. ಇಲ್ಲಿ ಒನ್ಸ್ ಇನ್ ಅ ಬ್ಲೂ ಮೂನ್ ಅನ್ನೋ ಅಂಡರ್ಲೈನ್ ಹಾಕಿದ್ದಾರೆ. ವೆರಿ ರ್ಯಾರ್ಲಿ, ಬಹಳ ಅಪರೂಪವಾಗಿ, ಬಹಳ ವಿರಳವಾಗಿ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಆಮೇಲೆ ಮೂರನೇ ಪ್ರಶ್ನೆ, ಇಟ್ ಈಸ್ ಆಫ್ ನೋ ಯೂಸ್ ಕ್ರೈಯಿಂಗ್ ಓವರ್ ಸ್ಪಿಲ್ಡ್ ಮಿಲ್ಕ್. ಅಂದರೆ ಇಲ್ಲಿ ಅಂಡರ್ಲೈನ್ ಹಾಕಿರುವಂಥ ವಾಕ್ಯ ಯಾವುದಂತ ಕೇಳಿದರೆ, ಕ್ರೈಯಿಂಗ್ ಓವರ್ ಸ್ಪಿಲ್ಟ್ ಮಿಲ್ಕ್ ಅಂದರೆ ವೇಸ್ಟಿಂಗ್ ಟೈಮ್ ರಿಗ್ರೆಟಿಂಗ್ ಅಬೌಟ್ ಸಮಥಿಂಗ್. ಆಗಿ ಹೋದ ವಿಷಯಕ್ಕೆ ವ್ಯರ್ಥವಾಗಿ ದುಃಖ ಪಡ್ಬೋದು. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಹೇಳ್ತೀವಲ್ವ. ಇಲ್ಲಿ ಹಾಲು ಚೆಲ್ಲಿ ಆದಮೇಲೆ ಅದನ್ನು ಮತ್ತೆ ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ, ಹೌದಲ್ವಾ, ಆ ರೀತಿಯಲ್ಲಿ. ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಉಂಟು. ನೇಹಾ ಹ್ಯಾಡ್ ಬಟರ್ಫ್ಲೈಸ್ ಇನ್ ಹರ್ ಸ್ಟಮಕ್ ವೆನ್ ದ ಟೀಚರ್ ಅನೌನ್ಸ್ಡ್ ಅ ಸರ್ಪ್ರೈಸ್ ಟೆಸ್ಟ್. ಇಲ್ಲಿ ಹ್ಯಾಡ್ ಬಟರ್ಫ್ಲೈಸ್ ಇನ್ ಹರ್ ಸ್ಟಮಕ್ ಅಂದರೆ ವಾಸ್ ನರ್ವಸ್ ಆರ್ ಎಕ್ಸೈಟೆಡ್, ಬಹಳ ಆತಂಕ ಪಡುವುದು ಅಥವಾ ಗಾಬರಿಯಾಗಿರುವಂಥದ್ದಕ್ಕೆ ಹ್ಯಾಡ್ ಬಟರ್ಫ್ಲೈಸ್ ಇನ್ ಹರ್ ಸ್ಟಮಕ್ ಅನ್ನುವಂತಹ ವ್ಯಾಖ್ಯಾನ ಬಳಸ್ತಾರೆ. ಓಕೆನಾ. ಮುಂದಿಂದು ಐ ಹ್ಯಾವ್ ಡನ್ ಮೈ ಬೆಸ್ಟ್, ದ ಬಾಲ್ ಈಸ್ ಇನ್ ಹರ್ ಕೋರ್ಟ್ ನೌ. ಅಂದರೆ ಇಲ್ಲಿ ದ ಬಾಲ್ ಈಸ್ ಇನ್ ಹರ್ ಕೋರ್ಟ್ ನೌ ಅಂತ ಆ ಒಂದು ಶಬ್ದಕ್ಕೆ ಅರ್ಥ ದ ಡಿಸಿಷನ್ ಆರ್ ದ ನೆಕ್ಸ್ಟ್ ಸ್ಟೆಪ್ ಈಸ್ ಅಪ್ ಟು ಹರ್. ಅಂದರೆ ಮುಂದಿನ ನಿರ್ಧಾರ ಅಥವಾ ಮುಂದಿನ ಕ್ರಮ ಅವಳ ಕೈಯಲ್ಲಿದೆ. ಅಂದರೆ ಆ ಬಾಲ್ ಅವಳ ಕೋರ್ಟಲ್ಲಿದೆ ಅಂತ ಹೇಳಿದ್ರೆ ನಿರ್ಧಾರವನ್ನು ಮಾಡುವಂಥ ಸನ್ನಿವೇಶ ಅವಳದಾಗಿದೆ. ದ ಡಿಸಿಷನ್ ಆರ್ ದ ನೆಕ್ಸ್ಟ್ ಸ್ಟೆಪ್ ಈಸ್ ಅಪ್ ಟು ಹರ್. ಓಕೆನಾ.
ಮುಂದಿನ ಪ್ರಶ್ನೆ, ದ ಗುಡ್ ವೆದರ್ ಆನ್ ದ ಡೇ ಆಫ್ ದ ಮ್ಯಾಚ್ ವಾಸ್ ಟ್ರೂಲಿ ದ ಚೆರ್ರಿ ಆನ್ ದ ಕೇಕ್ ಫಾರ್ ಅಸ್. ಇಲ್ಲಿ ದ ಚೆರ್ರಿ ಆನ್ ದ ಕೇಕ್ ಅಂತ ಇದೆ. ದ ಗುಡ್ ಥಿಂಗ್ಸ್ ದಟ್ ಮೇಡ್ ಎವ್ರಿಥಿಂಗ್ ಬೆಟರ್, ಅಂದರೆ ಒಳ್ಳೆಯ ವಿಷಯವನ್ನು ಇನ್ನಷ್ಟು ಉತ್ತಮಗೊಳಿಸುವ ಹೆಚ್ಚುವರಿ ವಿಶೇಷತೆ, ಈಗಾಗಲೇ ಉತ್ತಮವಾಗಿರೋ ವಿಷಯಕ್ಕೆ ಮತ್ತಷ್ಟು ಮೆರುಗು ತರುವ ವಿಶೇಷ ಸಂಗತಿ ಅಂತ. ಅಂದರೆ ಕೇಕ್ ತುಂಬ ಚೆನ್ನಾಗಿರುವಂಥದ್ರ ಮೇಲೆ ಮತ್ತೆ ಏನು ಚೆರ್ರಿ ಇದೆ ಅಂತಂದರೆ ಬಹಳ ಸುಂದರವಾಗಿ ಕಾಣುತ್ತೆ, ಹೌದಲ್ವಾ? ಹಾಗಾಗಿ ಒಂದು ವಿಷಯ, ಒಂದು ಒಳ್ಳೆಯ ವಿಷಯನೂ ಉಂಟು, ಅದರ ಮೇಲೆ ಮತ್ತೊಂದು ವಿಷಯ ಇರುವಂಥದ್ದು. ಸೊ ಆಮೇಲೆ ಈ ರೀತಿ ಮುಂದಿನ ಪ್ರಶ್ನೆ, ದ ಸ್ಟೂಡೆಂಟ್ಸ್ ಗ್ಯಾದರ್ಡ್ ಅರೌಂಡ್ ದ ಟೀಚರ್ ಎಟ್ ದ ಡ್ರಾಪ್ ಆಫ್ ಅ ಹ್ಯಾಟ್ ಟು ಡಿಸ್ಕಸ್ ಸಮ್ ಇಂಪಾರ್ಟೆಂಟ್ ಇಶ್ಯೂಸ್. ಇಲ್ಲಿ ಎಟ್ ದ ಡ್ರಾಪ್ ಆಫ್ ಅ ಹ್ಯಾಟ್ ಅಂತ ಕೊಟ್ಟಿದ್ದಾರೆ. ಇದು ಇಮ್ಮಿಡಿಯೇಟ್ಲಿ, ತಕ್ಷಣವೇ, ಯಾವುದೇ ವಿಳಂಬವಿಲ್ಲದೆ ತಕ್ಷಣ ಮಾಡುವಂಥ ವಿಷಯವಿದ್ದರೆ, ತಕ್ಷಣ ಆ್ಯಕ್ಷನ್ ತಗೊಳ್ಳುವಂಥ ವಿಷಯ ಇದ್ದರೆ ಎಟ್ ದ ಡ್ರಾಪ್ ಆಫ್ ಅ ಹ್ಯಾಟ್ ಅಂತ ಹೇಳ್ತಾರೆ. ನೆಕ್ಸ್ಟು, Minaj woke up at the crack of dawn to catch a flight to Lucknow. ಇಲ್ಲಿ at the crack of dawn ಅಂತ ಇದೆ. ಇದು ವೆರಿ ಅರ್ಲಿ ಇನ್ ದ ಮಾರ್ನಿಂಗ್, ಅಂದರೆ ಬೆಳಗಿನ ಜಾವ, ಮುಂಜಾನೆ, ತುಂಬ ಬೇಗ ಅಂತ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟು, ಝಾರಾ ಫೌಂಡ್ ದ ಸಮ್ಸ್ ಆ್ಯಸ್ ಈಸಿ ಆ್ಯಸ್ ABC ಅಂತ ಉಂಟು. ಆ್ಯಸ್ ಈಸಿ ಆ್ಯಸ್ ABC ಅಂತಂದರೆ ವೆರಿ ಸಿಂಪಲ್ ಆಗಿ, ತುಂಬ ಸುಲಭವಾಗಿ, ಅತ್ಯಂತ ಸುಲಭವಾಗಿ ಅಂತ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟ್, ಐ ಡಿಡ್ ವೆರಿ ವೆಲ್ ಇನ್ ಮೈ ಇಂಗ್ಲೀಷ್ ಎಕ್ಸಾಮ್, ಇಟ್ ವಾಸ್ ಆ್ಯಕ್ಚುಲಿ ಅ ಪೀಸ್ ಆಫ್ ಕೇಕ್. ನೋಡಿ, ಅ ಪೀಸ್ ಆಫ್ ಕೇಕ್ ಅಂದರೆ ತುಂಬ ಈಸಿ, ತುಂಬ ಸುಲಭವಾದ, ಬಹಳ ಸುಲಭವಾದ ಕೆಲಸ ಅಂತ ಅರ್ಥವನ್ನು ಕೊಡುತ್ತೆ. ಆಮೇಲೆ, ಎವರ್ ಸಿನ್ಸ್ ಮಮ್ಮಿ ಗಾಟ್ ಹರ್ ನ್ಯೂ ಜಾಬ್ ಶಿ ಹ್ಯಾಸ್ ಬೀನ್ ಆನ್ ಕ್ಲೌಡ್ 9. ಇಲ್ಲಿ ಆನ್ ಕ್ಲೌಡ್ 9 ಅನ್ನುವಂಥ ಶಬ್ದಕ್ಕೆ ಅಂಡರ್ಲೈನ್ ಹಾಕಿದ್ದಾರೆ. ಇದು ಇಡಿಯಮ್ಸ್ ಆಗಿದೆ. ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅನ್ನೋ, ತುಂಬ ಸಂತೋಷವಾಗಿರುವ ಅಥವಾ ಅತೀವ ಸಂತೋಷದಲ್ಲಿರೋದಕ್ಕೆ ಆನ್ ಕ್ಲೌಡ್ 9 ಅಂತ ಹೇಳ್ತಾರೆ. ನೆಕ್ಸ್ಟು, ರೀಟಾಸ್ ಟ್ರಿಪ್ ವಾಸ್ ಕ್ಯಾನ್ಸಲ್ಡ್ ಆ್ಯಸ್ ಇಟ್ ವಾಸ್ ರೇನಿಂಗ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್. ನೋಡಿ, ಇಲ್ಲಿ ರೇನಿಂಗ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಅಂತ ಉಂಟು. ರೇನಿಂಗ್ ಹ್ಯಾವಿಲಿ, ಧಾರಾಕಾರವಾಗಿ ಜೋರಾಗಿ ಮಳೆ ಬೀಳುವಂಥದ್ದು. ಓಕೆನಾ? ಮುಂದೆ, ಓ ಪ್ಲೀಸ್ ಡೋಂಟ್ ಶೆಡ್ ಕ್ರೊಕೊಡೈಲ್ ಟಿಯರ್ಸ್, ಐ ನೋ ಯು ಆರ್ ನಾಟ್ ಸ್ಯಾಡ್. ಇಲ್ಲಿ ಶೆಡ್ ಕ್ರೊಕೊಡೈಲ್ ಟಿಯರ್ಸ್ ಅಂದರೆ ಇಲ್ಲಿ ಮೊಸಳೆ ಕಣ್ಣೀರು ಅಂತ ಹೇಳ್ತೀವಲ್ವಾ. ಪ್ರಿಟೆಂಡ್ ಟು ಬಿ ಸ್ಯಾಡ್ ಆ್ಯಂಡ್ ಅಪ್ಸೆಟ್ ಅಂದರೆ ದುಃಖವಾಗಿರುವಂತೆ ನಟನೆ ಮಾಡುವಂಥದ್ದು, ಅಪ್ಸೆಟ್ ರೀತಿಯಲ್ಲಿ ನಟಿಸಿ ತೋರಿಸುವಂಥದ್ದಕ್ಕೆ ಶೆಡ್ ಕ್ರೊಕೊಡೈಲ್ ಟಿಯರ್ಸ್ ಅಂತ, ಮೊಸಳೆ ಕಣ್ಣೀರು ಅಂತ ಹೇಳ್ತಾರೆ. ಓಕೆನಾ? ಮುಂದಿಂದು, ಮೇಘಾ ಡಸಂಟ್ ಲೈಕ್ ವಾಚಿಂಗ್ ಕ್ರಿಕೆಟ್, ಇಟ್ ಈಸ್ ನಾಟ್ ಹರ್ ಕಪ್ ಆಫ್ ಟೀ. ಇಟ್ ಈಸ್ ನಾಟ್ ಹರ್ ಕಪ್ ಆಫ್ ಟೀ ಅಂದರೆ ಹರ್ ಕಪ್ ಆಫ್ ಟೀ ಅಂತ ಉಂಟು. ಇಲ್ಲಿ ನಾಟ್ ಸಮಥಿಂಗ್ ಶಿ ಲೈಕ್ಸ್, ನಾಟ್ ಹರ್ ಕಪ್ ಆಫ್ ಟೀ ಅಂತ ಹೇಳಿದ್ರೆ ನಾಟ್ ಸಮಥಿಂಗ್ ಶಿ ಲೈಕ್ಸ್, ಅವಳಿಗೆ ಇಷ್ಟವಿಲ್ಲದ ವಿಷಯ, ಅವಳ ಆಸಕ್ತಿಯ ವಿಷಯವಲ್ಲ. ಆ ರೀತಿಯ ಒಂದು ಶಬ್ದ ಬಳಸುವಾಗ ನಾಟ್ ಹರ್ ಕಪ್ ಆಫ್ ಟೀ ಅಂತ ಹೇಳ್ತಾರೆ. ಓಕೆನಾ? ಮುಂದಿನ ಪ್ರಶ್ನೆ, ಮನೀಶ್ ಕುಡ್ ನಾಟ್ ಗೋ ಟು ಸ್ಕೂಲ್, ಹಿ ವಾಸ್ ಫೀಲಿಂಗ್ ಅಂಡರ್ ದ ವೆದರ್. ಇಲ್ಲಿ ಅಂಡರ್ ದ ವೆದರ್ ಅನ್ನೋದಕ್ಕೆ ಅಂಡರ್ಲೈನ್ ಹಾಕಿದ್ದಾರೆ. ಸಿಕ್ ಅಂದರೆ ಅನಾರೋಗ್ಯದಿಂದ ಇರುವುದು, ಆರೋಗ್ಯ ಸರಿ ಇಲ್ಲದೆ ಇರುವಂಥ ಅರ್ಥವನ್ನು ಕೊಡುತ್ತೆ. ಆಮೇಲೆ ಮುಂದಿನ ಪ್ರಶ್ನೆ, ದ ಟ್ರೈನ್ ಟು ಕತ್ರಾ ವಾಸ್ ಕ್ಯಾನ್ಸಲ್ಡ್ ಎಟ್ ದ 11th hour. ಇಲ್ಲಿ ಎಟ್ ದ 11th hour ಅನ್ನುವಂಥದ್ದಕ್ಕೆ ಅಂಡರ್ಲೈನ್ ಹಾಕಿದ್ದಾರೆ. ಎಟ್ ದ ಲಾಸ್ಟ್ ಮಿನಿಟ್, ಕೊನೆಯ ಕ್ಷಣದಲ್ಲಿ ಅಥವಾ ಅಂತಿಮ ಕ್ಷಣದಲ್ಲಿ ಅನ್ನುವಂಥ ಶಬ್ದ ಬಂದರೆ ಎಟ್ ದ 11th hour ಅಂತ ಆ ಒಂದು ಶಬ್ದವನ್ನಲ್ಲಿ ಬಳಸ್ತಾರೆ. ಆಮೇಲೆ ಕೊನೆಯ ಪ್ರಶ್ನೆ, ಪಾಪ ಕೀಪ್ಸ್ ಅ ಸ್ಟ್ರೇಟ್ ಫೇಸ್ ಈವನ್ ವೈಲ್ ಕ್ರ್ಯಾಕಿಂಗ್ ಅ ಜೋಕ್. ಇಲ್ಲಿ ಕೀಪ್ಸ್ ಅ ಸ್ಟ್ರೇಟ್ ಫೇಸ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸರಿ ಹೊಂದುವಂಥ ಅರ್ಥ ಹ್ಯಾಸ್ ನೋ ಎಕ್ಸ್ಪ್ರೆಷನ್ ಆನ್ ಹಿಸ್ ಫೇಸ್. ಹ್ಯಾಸ್ ನೋ ಎಕ್ಸ್ಪ್ರೆಷನ್ ಆನ್ ಹಿಸ್ ಫೇಸ್ ಅಂದರೆ ಮುಖದಲ್ಲಿ ಯಾವುದೇ ಭಾವನೆ ತೋರಿಸದೇ ಇರುವಂಥದ್ದು, ನಗದೆ ಗಂಭೀರ ಮುಖ ಇರುವಂಥದ್ದಕ್ಕೆ ಕೀಪ್ಸ್ ಅ ಸ್ಟ್ರೇಟ್ ಫೇಸ್ ಅನ್ನುವಂಥ ವಾಕ್ಯವನ್ನು ಬಳಸ್ತಾರೆ. ಸೊ ಫ್ರೆಂಡ್ಸ್, ಇವಿಷ್ಟು ಇಡಿಯಮ್ಸ್ಗಳಲ್ಲಿ ಬಂದಿರುವಂಥದ್ದು. ಇಂಥದ್ದೇ ಶಬ್ದಗಳು ಬರ್ತವೆ. ಅಂದರೆ ಪ್ರಶ್ನೆಗಳು ಆಪ್ಷನ್ಸಲ್ಲಿ ಯಾವುದೇ ಇರೋದಿಲ್ಲ, ನೇರವಾಗಿ ಪ್ರಶ್ನೆ ಕೊಟ್ಟಿರ್ತಾರೆ. ಅಲ್ಲಿ ಯಾವ ಇಡಿಯಮ್ಸ್ ಇದೆ ಅಂತ ಗುರುತಿಸ್ಕೊಂಡು ಅಥವಾ ಅವರೇ ಅಂಡರ್ಲೈನ್ ಹಾಕಿ ಕೊಟ್ಟಿದ್ದರೆ ಅದಕ್ಕೆ ಸರಿ ಹೊಂದುವಂಥ ಅರ್ಥವನ್ನು ಇಂಗ್ಲೀಷಲ್ಲೇ ಬರೀಬೇಕಾಗುತ್ತೆ. ನಾನು ಇಲ್ಲಿ ಕನ್ನಡದಲ್ಲೇ ಕೊಟ್ಟಿರುವಂಥ ಉದ್ದೇಶ ಅಂತ ಹೇಳಿದ್ರೆ ನೀವು ಕನ್ನಡದಲ್ಲೇ ಸುಲಭವಾಗಿ ಅರ್ಥ ಮಾಡಿಕೊಂಡು ಆಮೇಲೆ ಸುಲಭವಾಗಿ ಇಂಗ್ಲೀಷಲ್ಲೇ ಬರೀಬೋದು ಅನ್ನುವಂಥ ಉದ್ದೇಶದಿಂದ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ಅವಧಿಯಲ್ಲಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ಧನ್ಯವಾದಗಳು.